ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಸ್ನೇಹಿತರೆ. ಈ ಕುಂಭರಾಶಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ. ಸ್ವಾಗತ ನಮ್ಮ ಚಾನಲ್ಗೆ. ಈ ಘಟನೆ ಒಂದಲ್ಲ ಒಂದು ದಿನ ಸಂಭವಿಸುವುದು ಖಚಿತ ಎಂದು ನಾನು ನಿಮಗೆ ಹೇಳುತ್ತೇನೆ. ಹೌದು, ಇಂದು ಸಂಜೆ 5 ಗಂಟೆಯ ನಂತರ ಇಂದು ಜುಲೈ 18ರ ಸಂಜೆ 5ರ ನಂತರ ಶುಭ ಸಮಯದಲ್ಲಿ ನೀವು ಇದನ್ನು ನೋಡಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುವಿರಿ. ನೀವು ಖ್ಯಾತಿಯಲ್ಲಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುವಿರಿ ಸ್ನೇಹಿತರೆ. ಇಂದು ಸಂಜೆ 5 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಅಂತಹ ಅದ್ಭುತ ಘಟನೆ ಸಂಭವಿಸಲಿದೆ. ಹೌದು, ನಿಮ್ಮ ಮಾಹಿತಿಗಾಗಿ ಗ್ರಹಗಳ ಚಲನೆಯಲ್ಲಿ ಯಾವಾಗಲೂ ಬದಲಾವಣೆ ಇರುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಕೆಲವೊಮ್ಮೆ ಗ್ರಹಗಳು ಶುಭವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಅವು ಅಶುಭವಾಗಿರುತ್ತವೆ. ಶುಭವಾಗಿದ್ದಾಗ ಅವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಗ್ರಹಗಳು ವಿರುದ್ಧ ಸ್ಥಾನದಲ್ಲಿದ್ದಾಗ ನಾವು ಖ್ಯಾತಿಯಲ್ಲಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಾವು ನಷ್ಟವನ್ನು ಅನುಭವಿಸಬಹುದು. ಹೌದು, ಮತ್ತು ಪ್ರಸಿದ್ಧ ಗ್ರಹಗಳ ಸ್ಥಾನವು ತುಂಬ ಅದೃಷ್ಟಶಾಲಿಯಾಗಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ನೀವು ಖ್ಯಾತಿಯಲ್ಲಿ ಲಾಭಕ್ಕಾಗಿ ದೊಡ್ಡ ಅವಕಾಶಗಳನ್ನು ಪಡೆಯಲಿದ್ದೀರಿ ಮತ್ತು ಖ್ಯಾತಿ ಮತ್ತು ಸ್ನೇಹಿತರಲ್ಲಿ ಈ ಅವಕಾಶವು ನಿಮ್ಮ ಕೈಯಿಂದ ಹೋಗಲಿಕ್ಕೆ ಬಿಡಬೇಡಿ. ಇದಕ್ಕಾಗಿ ಇಂದಿನ ವಿಡಿಯೋವನ್ನು ತಪ್ಪಾಗಿ ಸಹ ತಪ್ಪಿಸಿಕೊಳ್ಳಬೇಡಿ. ಹೌದು ಸ್ನೇಹಿತರೆ, ಆದರೆ ನೀವು ಈ ವಿಡಿಯೋವನ್ನು ನೋಡಲೇಬೇಕು ಎಂದು ನಾನು ನಿಮಗೆ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಕೊನೆಯಲ್ಲಿ ದಯವಿಟ್ಟು ಇದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಏಕಾಂಗಿಯಾಗಿ ನೋಡಿ. ನೀವು ತಪ್ಪಾಗಿ ಸಹ ಏನೇ ನಡೆದರೂ, ಯಾರಾದರೂ ಎಷ್ಟೇ ಗೆದ್ದರೂ ಸ್ನೇಹಿತರೆ, ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಎಂದು ನಾನು ನಿಮಗೆ ಹೇಳುತ್ತೇನೆ. ಇಂದಿನ ವಿಡಿಯೋ ನಿಮ್ಮ ಜೀವನದ ಒಳ್ಳೆಯ ಸಮಯಗಳಿಗಾಗಿ ಮಾತ್ರವಲ್ಲ, ನಿಮ್ಮ ದೈನಂದಿನ ದಿನಚರಿಯನ್ನು ಬಹಿರಂಗಪಡಿಸುವ ವಿಡಿಯೋ ಮಾತ್ರವಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಇದು ನಿಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸುತ್ತದೆ ಸ್ನೇಹಿತರೆ. ನಿಮ್ಮ ಸಮಯದಲ್ಲಿ ನೀವು ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ನಿಮ್ಮ ಹಿಂದೆ ಇರುವ ಎಲ್ಲ ಶತ್ರುಗಳಿಂದ, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ತಡೆಯುವ ದುಷ್ಟ ಜನರಿಂದ ನೀವು ಮುಂದುವರಿಯುವುದನ್ನು ಬಯಸದ, ನಿಮ್ಮ ಹಾದಿಯಲ್ಲಿ ಯಾವಾಗಲೂ ಸಮಸ್ಯೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುವ ಜನರಿಂದ ನೀವು ಮುಕ್ತರಾಗಲಿದ್ದೀರಿ. ಹೌದು, ನಿಮ್ಮ ಜೀವನದಲ್ಲಿ ರೂಪುಗೊಳ್ಳಲಿರುವ ಗ್ರಹಗಳ ಸ್ಥಾನಗಳ ಪ್ರಕಾರ ನಿಮ್ಮ ಸಮಯದಲ್ಲಿ ನೀವು ಅವುಗಳನ್ನು ಅಳವಡಿಸಿಕೊಂಡರೆ ನಾವು ನಿಮಗೆ ಕೆಲವು ನಿಯಮಗಳನ್ನು ಹೇಳಲಿದ್ದೇನೆ. ನೀವು ಎಚ್ಚರಿಕೆಯಿಂದ ಆಲಿಸಿದರೆ ನನ್ನ ಮಾತನ್ನು ನಂಬಿರಿ. ನಿಮ್ಮ ಜೀವನದ ಒಳ್ಳೆಯ ಸಮಯದಲ್ಲಿ ನೀವು ಬಯಸುವ ಎಲ್ಲ ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ಹೊಂದಿರುವ ಜಗತ್ತು ನಿಮಗೆ ಇರುತ್ತದೆ. ನೀವು ಸಾಧಿಸಲು ತುಂಬ ಶ್ರಮಿಸುತ್ತೀರಿ. ಸಾಧಿಸಲು ನೀವು ಹಗಲಿರುಳು ಹೋರಾಡುತ್ತೀರಿ ಸ್ನೇಹಿತರೆ. ಈಗ ಎಲ್ಲವೂ ನಿಮ್ಮ ಪಾದದಲ್ಲಿಯೇ ಇರುತ್ತದೆ. ಹೌದು, ಒಂದು ರೀತಿಯಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಂದಿನ ವಿಡಿಯೋ ನಿಮ್ಮ ಹಣೆಬರಹ ಬೀಗದ ಕೀಲಿಕೈಯಾಗಿರುತ್ತದೆ. ನೀವು ಅವುಗಳನ್ನು ಪಡೆದರೆ ನಿಮ್ಮ ಜೀವನವು ಧನ್ಯವಾಗುತ್ತದೆ. ಅವುಗಳನ್ನು ಪಡೆಯಲು ನೀವು ಇಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳಬಾರದು. ನೀವು ಅದನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಬೇಕು. ಏಕೆ ಗೊತ್ತಾ ಸ್ನೇಹಿತರೆ, ನಾನು ನಿಮಗೆ ಎಲ್ಲವನ್ನು ಹೇಳುತ್ತೇನೆ. ಇದನ್ನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಕೆಲವರು ವಿಡಿಯೋವನ್ನು ಅರ್ಧ ದಾರಿಯಲ್ಲಿ ನೋಡಿದ ನಂತರ ಬಿಟ್ಟು ನಂತರ ನಮಗೆ ಅರ್ಥವಾಗಲಿಲ್ಲ ಮೇಡಮ್ ಅಂತ ಕೇಳ್ತೀರಾ, ಕಮೆಂಟ್ ಮಾಡ್ತೀರಾ. ಹಾಗಾಗಿ ಪೂರ್ತಿ ಎಲ್ಲದಕ್ಕೂ ಪರಿಹಾರ ಇದರಲ್ಲಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಪಡೆಯುತ್ತೀರಿ. ಆದರೆ ನೀವು ಮಾಡಬೇಕಾಗಿರುವುದು ನಿಮ್ಮ ಜೀವನದ ಪ್ರಮುಖ ಸಮಯದಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ವಿಡಿಯೋಗೆ ನೀಡಿ ಮತ್ತು ಅದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು. ಹೌದು ಸ್ನೇಹಿತರೆ, ಆಗ ಮಾತ್ರ ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದನ್ನು ನೋಡುವುದರಿಂದ ಇದು ಸಂಭವಿಸುವುದಿಲ್ಲ. ಗ್ರಹಗಳ ಸ್ಥಾನದೊಂದಿಗೆ ನೀವು ಯಾವ ಬದಲಾವಣೆಗಳನ್ನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕು ಎಂಬುದನ್ನು ಬಹಳ ದಿನಗಳಿಂದ ನಡೆಯುತ್ತಿರುವ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕು ಮತ್ತು ನಿಮ್ಮನ್ನು ತೊಂದರೆಗೊಳಿಸುವ ಎಲ್ಲ ಶತ್ರುಗಳು ನಿಮ್ಮ ಮೇಲೆ ಇಂತಹ ಚಟುವಟಿಕೆಗಳನ್ನು ಮಾಡುತ್ತಾರೆ. ಇದರಿಂದಾಗಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ನಿಮ್ಮ ಕೆಲಸ ಮುಗಿಯುವ ಮೊದಲೇ ಹಾಳಾಗುತ್ತದೆ. ಒಂದು ರೀತಿಯಲ್ಲಿ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ತಂದಿದ್ದೇವೆ. ನಾವು ನಿಮಗೆ ಎಲ್ಲವನ್ನು ಬಹಳ ವಿವರವಾಗಿ ಹೇಳಲಿದ್ದೇವೆ. ಆದ್ದರಿಂದ ಕೊನೆವರೆಗೂ ವಿಡಿಯೋವನ್ನು ನೋಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಪ್ರಾರಂಭಿಸೋಣ.
ಅದಕ್ಕೂ ಮೊದಲು ಸ್ನೇಹಿತರೆ, ಮೊದಲನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನಾವು ನಿಮಗೆ ಎಲ್ಲವನ್ನು ಬಹಳ ವಿವರವಾಗಿ ಹೇಳಲಿದ್ದೇನೆ. ಮತ್ತು ನಿಜವಾದ ಭಕ್ತರು ಯಾರು ಶನಿದೇವನ ಭಕ್ತರಿದ್ದೀರಾ, ಖಂಡಿತ ಒಂದು ಓಂ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಮತ್ತು ಸ್ನೇಹಿತರೆ, ದೇವಗುಂಡದಲ್ಲಿ ಕುಳಿತಿರುವ ಎಲ್ಲ ಜನರು ದೇವರಿಗೆ ಹೋಗುತ್ತಾರೆ. ಆದ್ದರಿಂದ ಖಂಡಿತವಾಗಿಯೂ ಬರೆಯಿರಿ. ನಿಜವಾದ ಹೃದಯ ಮತ್ತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಹೆಚ್ಚಿನ ನಂಬಿಕೆ ಹೊಂದಿರುವ, ದೇವರ ಮೇಲೆ ನಂಬಿಕೆ ಹೊಂದಿರುವ ಅನೇಕ ಜನರು ಈ ಚಾನಲ್ಗೆ ಸಂಪರ್ಕ ಹೊಂದಿದ್ದಾರೆ. ಆದ್ದರಿಂದ ನೀವು ಸಹ ದೇವರ ಮೇಲೆ ನಂಬಿಕೆ ಇದೆ, ಹಾಗಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೀವನದ ಪ್ರಮುಖ ವಿಷಯ ಬಗ್ಗೆ ಮಾತನಾಡೋಣ. ಹೌದು, ನಿಮ್ಮ ಜೀವನವು ಬಹಳ ಸಮಯದಿಂದ ಬಹಳ ಗಂಭೀರ ಹಂತದ ಮೂಲಕ ಸಾಗುತ್ತಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ನೀವು ಸ್ವಲ್ಪ ಸಮಯದಿಂದ ಏಕಕಾಲದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಿದ್ದೀರಿ. ಹೌದು ಸ್ನೇಹಿತರೆ, ಮತ್ತು ಸ್ವಲ್ಪ ಸಮಯದಿಂದ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳಿಗೆ ನಾವು ಅವುಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರೆ ವಿಡಿಯೋ ತುಂಬ ಉದ್ದವಾಗುತ್ತದೆ. ಆದರೆ ಸ್ನೇಹಿತರೆ, ಸರಳವಾಗಿ ಹೇಳುವುದಾದರೆ, ನೀವು ಸ್ವಲ್ಪ ಸಮಯದಿಂದ ಸ್ವಲ್ಪ ತೊಂದರೆಗೊಳಗಾಗಿದ್ದೀರಿ. ಕೆಲವರು ತುಂಬ ತೊಂದರೆಗೊಳಗಾಗಿದ್ದಾರೆ. ಆದರೆ ಸ್ನೇಹಿತರೆ, ಈ ತೊಂದರೆಗಳ ಹಿಂದೆ, ಈ ದುಃಖಗಳ ಹಿಂದೆ, ನಿಮ್ಮ ಜೀವನದಲ್ಲಿ ಈ ತೊಂದರೆಗಳ ಹಿಂದೆ, ಸಮಸ್ಯೆಗಳ ಹಿಂದೆ 3 ವಿಷಯಗಳಿದೆ ಎಂದು ನಾನು ನಿಮಗೆ ಹೇಳೋಣ. ಹೌದು, ಮೊದಲನೆಯ ಕರ್ಮ, ಎರಡನೆಯದು ರಾಕ್ಷಸರು ಮತ್ತು ಶತ್ರುಗಳು, ನಿಮ್ಮ ಸ್ನೇಹಿತರು, ಮೂರನೆಯದು ದೇವರೊಂದಿಗಿನ ನಿಮ್ಮ ಬಾಂಧವ್ಯ. ಹೌದು, ನೀವು ತಿಳಿದು ಮಾಡುವ ಕೆಲವು ಕ್ರಿಯೆಗಳು ಅದು ದೇವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಮುರಿಯುತ್ತದೆ. ಇದರಿಂದಾಗಿ ನೀವು ದೇವರನ್ನು ಮೆಚ್ಚಿಸಲು ಸಾಧ್ಯವಾಗುವುದಿಲ್ಲ. ನೀವು ಯಾವಾಗಲೂ ದೇವರ ಪಾದಗಳಲ್ಲಿ ಇರಲು ಬಯಸುತ್ತೀರಿ. ನಾನು ಯಾವಾಗಲೂ ದೇವರನ್ನು ಸಂತೋಷಪಡಿಸುತ್ತೇನೆ. ಆದರೆ ತಿಳಿದೋ ತಿಳಿದೆಯೋ ಯಾರೊಬ್ಬರ ದುರಾಸೆ ಅಥವಾ ಇನ್ನೊಬ್ಬರ ಹಠಮಾರಿತನದಿಂದಾಗಿ ನೀವು ಇವುಗಳ ಪರಿಣಾಮಗಳನ್ನು ಬಹಳ ಕೆಟ್ಟದಾಗಿ ಅನುಭವಿಸಬೇಕಾಗುತ್ತದೆ. ಮತ್ತು ನೀವು ಇದನ್ನು ಬಹಳ ಸಮಯದಿಂದ ನೋಡುತ್ತಿದ್ದೀರಿ. ಆದ್ದರಿಂದ ಸ್ನೇಹಿತರೆ, ಈಗ ನೀವು ಈ ಸಂಜೆಯಿಂದಲೇ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನು ಏಕೆ ಪಾಲಿಸಬೇಕು ಮತ್ತು ಸಂಜೆಯಿಂದಲೇ ನಿಮ್ಮ ಜೀವನದಲ್ಲಿ ಯಾವ ಗ್ರಹ ಸ್ಥಾನಗಳು ರೂಪುಗೊಳ್ಳಲಿದೆ, ಮೊದಲನೆಯದಾಗಿ ಅವುಗಳ ಬಗ್ಗೆ ಮಾತನಾಡೋಣ. ಈ ಸಂಜೆಯಿಂದ ಎಲ್ಲ ಜಾತಕದಲ್ಲೂ 3 ದೊಡ್ಡ ಗ್ರಹಗಳು ಒಟ್ಟಿಗೆ ಬರಲಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಸಂಜೆಯಿಂದ ನಿಮ್ಮ ಎಲ್ಲ ಜಾತಕದಲ್ಲಿ 3 ದೊಡ್ಡ ಯೋಗಗಳು ರೂಪುಗೊಳ್ಳಲಿದೆ ಮತ್ತು ನಿಮಗೆ ಇದರಲ್ಲಿ ಎಲ್ಲ ಜೀವನದ ಕರ್ಮಗಳ ಉದಯಕ್ಕೆ ಇದು ಅತ್ಯಂತ ಪ್ರಮುಖವಾದ ಅವಕಾಶವಾಗಿದೆ. ಹೌದು, ಎಲ್ಲರೂ ಕೆಲಸ ಮಾಡುತ್ತಾರೆ, ಅವರು ಹೇಳುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡುವವರು ಮಾತ್ರ ಅವರ ಕೆಲಸ ಯಶಸ್ವಿಯಾಗುತ್ತದೆ. ಅದೇ ರೀತಿ ಈ ಸಂಜೆಯಿಂದ ರೂಪುಗೊಂಡ 3 ಗ್ರಹಗಳ ಶುಭಯೋಗದಲ್ಲಿ ನೀವು ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಸ್ನೇಹಿತರೆ, ಯಾವುದೇ ಮನುಷ್ಯ ಜಗತ್ತಿನಲ್ಲಿ ಯಾವುದೋ ಶಕ್ತಿಯೋ ನಿಮ್ಮ ಜೀವನವನ್ನು ಆಶೀರ್ವಾದ ಮತ್ತು ಪೂರ್ಣವಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಈ ಸಂಜೆಯಿಂದ ನಾವು ನಿಮಗೆ ಹೇಳಲು ಬಯಸುತ್ತೇವೆ, ಬ್ರಹ್ಮಲಕ್ಷ್ಮಿ ಶುಭ ಯೋಗವು ನಿಮ್ಮ ಎಲ್ಲ ಜಾತಕಗಳಿಗೆ ಹೊಡೆತ ನೀಡಲಿದೆ. ಇದರಿಂದ ನೀವೆಲ್ಲರೂ ಲಕ್ಷ್ಮೀ ದೇವಿಯ ಆಶೀರ್ವಾದ, ಆದರೆ ನಿಮ್ಮ ಸ್ವಂತ ತಪ್ಪು ನಡವಳಿಕೆಯಿಂದಾಗಿ ನೀವು ಅವರ ಶಕ್ತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹೌದು, ಹಾಗಾದರೆ ನೀವು ಅವುಗಳನ್ನು ಹೇಗೆ ಅರಿತುಕೊಳ್ಳುತ್ತೀರಿ? ನೀವು ಯಾವ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಮತ್ತು ಮಾತ್ರ ದೇವಿಯ ಈ ಶಕ್ತಿಯನ್ನು ನೀವು ಅನುಭವಿಸಲು ನೀವು ಈಗ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದೇ ಸಮಸ್ಯೆಗಳು ನಿಮ್ಮ ಕ್ರಿಯೆಗಳಿಂದ ಉಂಟಾದ ಅಥವಾ ಶತ್ರುಗಳಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ತೊಂದರೆಗಳು ದೂರವಾಗುತ್ತದೆ. ಹೌದು, ಮೊದಲನೆಯದು, ಈ ಸಂಜೆಯಿಂದ ಪ್ರಾರಂಭಿಸಿದ ಲಕ್ಷ್ಮಿ ಮತ್ತು ಶನಿ ದೇವರು ನಿಮ್ಮ ಎಲ್ಲರ ಬಗ್ಗೆ ಸಂತೋಷ ಪಡುತ್ತಾರೆ ಎಂದು ಹೇಳುತ್ತೇನೆ. ಸ್ನೇಹಿತರೆ, ಶುಕ್ರನ ಸ್ಥಾನವು ಬೆಳಗ್ಗೆಯಿಂದ ಬ್ರಹ್ಮಲಕ್ಷ್ಮಿ ಎಂಬ ಶುಭ ಯೋಗವು ಎಲ್ಲರ ಜಾತಕದ ಬಾಗಿಲನ್ನು ತಟ್ಟಲಿದೆ. ಇದು ನಿಮ್ಮ ಜಾತಕದಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮಿಂದ ಸಂತೋಷಗೊಂಡಿದ್ದಾಳೆ ಮತ್ತು ನಿಮ್ಮ ಕಾರ್ಯಗಳು ನಿಮ್ಮಿಂದ ಚೆನ್ನಾಗಿ ನಡೆಯುತ್ತವೆ ಎಂದು ಸಾಬೀತುಪಡಿಸುತ್ತದೆ. ಮತ್ತು ಬಹಳ ಸಮಯದಿಂದ ನೀವು ಕೆಟ್ಟ ಕಾರ್ಯಗಳನ್ನು ಸಹ ಮಾಡಿದ್ದೀರಿ, ಅದು ನಿಮಗೆ ಕೆಟ್ಟ ಫಲಿತಾಂಶಗಳನ್ನು ತಂದಿದೆ. ಆದರೆ ಸ್ವಲ್ಪ ಸಮಯದಿಂದ ನೀವು ತುಂಬ ದುಃಖಿತರಾಗಿದ್ದೀರಿ ಮತ್ತು ನಿಮ್ಮ ಜೀವನದಲ್ಲಿ ಇದು ಏಕೆ ನಡೆಯುತ್ತಿದೆ ಎಂದು ಆಶ್ಚರ್ಯಪಡುತ್ತಿದ್ದೀರಿ. ನಾವು ಯಾವ ತಪ್ಪುಗಳನ್ನು ಮಾಡುತ್ತಿದ್ದೇವೆ ಮತ್ತು ಇವುಗಳನ್ನು ನೆನಪಿಟ್ಟುಕೊಳ್ಳುವ ಮೂಲಕ ನೀವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಸಹ ಮಾಡಬಹುದು. ನೀವು ಈಗ ಪಡೆಯಲಿರುವ ಕೆಲವು ವಿಷಯಗಳಿಗೆ ಇದು ಹೌದು ಸ್ನೇಹಿತರೆ, ಶನಿ ದೇವರು ನಿಮ್ಮ ಜಾತಕದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಿದ್ದಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ರಾಶಿಯಿಂದ ಶನಿಯ ಸ್ಥಾನವು ಲಾಭದ ಮನೆಯಲ್ಲಿ ಬರಲಿದೆ. ಇದರಿಂದ ಜಾತಕದಲ್ಲಿ ಶನಿಯ ಕೋಪವು ಕೊನೆಗೊಳ್ಳಲಿದೆ. ನೀವು ಶನಿಯ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು? ಹೌದು, ನಿಮ್ಮ ಜಾತಕದಲ್ಲಿ ಕೆಲವು ವಿಷಯಗಳನ್ನು ನೀವು ನೋಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಹೇಳುತ್ತೇನೆ. ನಿಮ್ಮ ಜೀವಿತಾವಧಿಯಲ್ಲಿ ನೀವು ಈ ವಿಷಯಗಳನ್ನು ನೋಡಿಕೊಂಡರೆ
ನನ್ನನ್ನು ನಂಬಿರಿ, ನಿಮ್ಮ ಜೀವಿತಾವಧಿಯಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು, ಯಾವುದೇ ಪೂಜೆಗಳು, ಯಾವುದೇ ಆರ್ಥಿಕ ತೊಂದರೆಗಳು ಇದ್ದರೂ ಅವೆಲ್ಲವೂ ದೂರವಾಗುವುದು ಖಚಿತ. ಹೌದು, ನಾನು ನಿಮಗೆ ಹೇಳುತ್ತೇನೆ. ಈಗ ನೀವು ನಿಮ್ಮ ಜಾತಕದಲ್ಲಿ ಹೋರಾಡುವ ನಿಮ್ಮ ಕರ್ಮಗಳ ಹೊರೆಯನ್ನು ಭಾರವಾಗಿ ಇಟ್ಟುಕೊಳ್ಳಬೇಕು. ಹೌದು, ಮತ್ತು ನೀವು ಅವುಗಳನ್ನು ಹೇಗೆ ಭಾರವಾಗಿ ಇಟ್ಟುಕೊಳ್ಳಬಹುದು? ಭಾರ ಎಂದರೆ ನಿಮ್ಮ ಕರ್ಮಗಳು ಒಳ್ಳೆಯದಾಗುತ್ತಿರುವಾಗ, ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲಿರುವಾಗ ಈಗ ನೀವು ತಪ್ಪಾಗಿ ಕೆಟ್ಟ ಕರ್ಮಗಳ ಕಡೆಗೆ ಹೋಗಬಾರದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ನೀವು ತರುವ ನಡವಳಿಕೆಗಳಿಗೆ ನೀವು ಹೋಗಬಾರದು. ನಾನು ಹೇಳಲು ಬಯಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯುತ್ತಿದ್ದರೂ ಆ ಕೆಲಸವು ಧರ್ಮ ಇವು ಭವಿಷ್ಯಕ್ಕೆ ಮಾತ್ರ ಬಹಳ ಸಕಾರಾತ್ಮಕ ಅಂದರೆ ನಕಾರಾತ್ಮಕ ಪರಿಣಾಮಗಳನ್ನು ತರಬಹುದು. ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇಂದಿನಿಂದಲೇ ಎಲ್ಲ ಚಟುವಟಿಕೆಗಳನ್ನು ತ್ಯಜಿಸುವುದಾಗಿ ಪ್ರತಿಜ್ಞೆ ಮಾಡಬೇಕು. ಇದು ನಿಮ್ಮ ಜೀವನಕ್ಕೆ ದೊಡ್ಡ ಮಂತ್ರವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಏನಾದರೂ ವಿಷದಂತೆ ನಿಮಗೆ ತೋರುತ್ತಿದ್ದರೆ ಮತ್ತು ನೀವು ತಿಳಿದು ಆ ವಿಷಯವನ್ನು ನಿಮ್ಮೊಳಗೆ ಇಟ್ಟುಕೊಂಡಿದ್ದೀರಿ, ಇದು ನಿಮ್ಮ ಜೀವನದ ದೊಡ್ಡ ತಪ್ಪು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅಲ್ಲದೆ ರೂಪುಗೊಳ್ಳುತ್ತಿರುವ ಗ್ರಹಗಳ ಶುಭ ಸ್ಥಾನದಲ್ಲಿ ನಾವು ನಿಮಗೆ ಎಲ್ಲವನ್ನು ಹೇಳೋಣ. ನೀವು ಕೆಲವು ವಿಷಯಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಶುಕ್ರನ ಖ್ಯಾತಿಯಲ್ಲಿ ಬಲಗೊಳ್ಳಲಿದೆ. ಇದರಿಂದಾಗಿ ನೀವು ಇಂದು ಸಂಜೆಯಿಂದ ಶಿವನ ಜಾತಕದಲ್ಲಿ ರಾಮನಂತೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲಿದ್ದೀರಿ ಎಂದು ನಿಮಗೆ ಹೇಳುತ್ತಿದ್ದೇನೆ. ಮತ್ತು ನಿಮ್ಮ ಸೌಂದರ್ಯ ಹೆಚ್ಚಾಗಲಿದೆ, ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ. ನಾವು ಹೇಳಲು ಬಯಸುತ್ತಿರುವುದು, ಈಗ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿವೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮಗೆ ಬಾಕಿ ಇರುವ ಕೆಲಸವು ಈಗ ಪೂರ್ಣಗೊಳ್ಳಲಿದೆ. ನೀವು ಹಣವನ್ನು ಹೂಡಿಕೆ ಮಾಡಿದ ಕ್ಷೇತ್ರದಲ್ಲಿ ನಿಮಗೆ ಲಾಭದ ಅವಕಾಶಗಳು ಸಿಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಏನೇ ಇರಲಿ ನೀವು ಹೂಡಿಕೆ ಮಾಡಿದ ಹಣ ನಿಮ್ಮ ಕೈ ಸೇರಲಿದೆ ಈಗ. ಮತ್ತು ಮುಖದಲ್ಲಿ ಬೇರೆಯದೇ ಸೌಂದರ್ಯವಿರುತ್ತದೆ, ನಿಮ್ಮ ಕಣ್ಣುಗಳಲ್ಲಿ ಬೇರೆಯದೇ ಹೊಳಪಿರುತ್ತದೆ. ಸ್ನೇಹಿತರೆ ನಿಮ್ಮನ್ನು ಆಕರ್ಷಣೆಯ ಕೇಂದ್ರವನ್ನಾಗಿ ಮಾಡುತ್ತಾರೆ. ನೀವು ಸಮಾಜದಲ್ಲಿ ಎಲ್ಲಿಗೆ ಹೋದರೂ ಎಲ್ಲರ ಕಡೆಗೆ ಆಕರ್ಷಿತರಾಗುತ್ತಾರೆ. ಮತ್ತು ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಸಂಭವಿಸಿದರೆ ನೀವು ಯಾರಿಗೂ ತಪ್ಪು ಸಲಹೆ ನೀಡಬಾರದು. ಯಾವುದೇ ಕೆಲಸದ ಬಗ್ಗೆ ನಿಮ್ಮನ್ನು ಕೇಳುತ್ತಿದ್ದರೆ, ಅವರು ನಿಮ್ಮನ್ನು ಗೌರವಿಸುತ್ತಿದ್ದರೆ ಅದರಲ್ಲಿಯೂ ಸಹ ಅವರಿಗೆ ಒಳ್ಳೆಯ ಸಲಹೆ ನೀಡುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ಕಾರ್ಯಗಳ ಪ್ರಮಾಣವು ಭಾರವಾಗಿರುತ್ತದೆ. ಆದ್ದರಿಂದ ನಾವು ಇದನ್ನು ಮೊದಲೇ ಹೇಳಿದ್ದೇನೆ. ಈಗ ನೀವು ಕೆಟ್ಟ ಕಾರ್ಯಗಳ ಕಡೆಗೆ ಹೋಗಬಾರದು. ಹೌದು, ಸ್ನೇಹಿತರೊಂದಿಗೆ ಖ್ಯಾತಿಯಲ್ಲಿ ಶನಿಯ ಸ್ಥಾನವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಲಾಭದ ಮನೆಯಲ್ಲಿ ಇರುತ್ತದೆ ಎಂದು ಹೇಳುತ್ತೇನೆ. ಆದರೆ ಅದು ನಿಮ್ಮನ್ನು ತುಂಬ ಶಿಸ್ತುಬದ್ಧಗೊಳಿಸುತ್ತದೆ. ಈಗ ನಿಮಗೆ ಪ್ರತಿಯೊಂದು ನಿಯಮವನ್ನು ಅನುಸರಿಸುವ ಶಕ್ತಿ ಇರುತ್ತದೆ. ಸ್ನೇಹಿತರೆ, ಸಮಯಕ್ಕಿಂತ ಮೊದಲೇ ನಿಮಗೆ ಜವಾಬ್ದಾರಿಯನ್ನು ನೀಡಲಾಗುತ್ತಿದೆ. ನೀವು ಕರ್ಮದೊಂದಿಗೆ ಹೋದರೆ ನಂತರ ಆ ಜವಾಬ್ದಾರಿಗಳು ಯಶಸ್ಸನ್ನು ಸಾಧಿಸಿ. ನೀವು ಕೆಲಸದಲ್ಲಿ ವಿಳಂಬವನ್ನು ಎದುರಿಸಬಹುದು, ಆದರೆ ಅಂತಹ ಕೆಲಸವು ಸ್ನೇಹಿತರೆ ಹಿಂದೆ ಎಂದು ಅನೇಕ ಸಮಸ್ಯೆಗಳು ಎದುರಿಸಿದ್ದೀರಿ ಮತ್ತು ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಿವೆ. ಆದರೆ ನೀವು ಅವುಗಳನ್ನು ಎಂದಿಗೂ ಹಿಂಜರಿದಿಲ್ಲ. ನೀವು ಪ್ರತಿಯೊಂದು ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಿದ್ದೀರಿ ಮತ್ತು ಇವುಗಳು ಇತರ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗಿಂತ ನಿಮ್ಮನ್ನು ವಿಭಿನ್ನವಾಗಿಸುವ ಗುಣಗಳು ಇವು. ಈ ಥರ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗಿಂತ ನಿಮ್ಮನ್ನು ಉತ್ತಮಗೊಳಿಸುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಹೋರಾಟವು ಕೊನೆಗೊಳ್ಳಲಿದೆ. ಬಹಳಷ್ಟು ಹೋರಾಟದ ನಂತರ ನಿಮಗೆ ಅಂತಿಮ ಪ್ರತಿಫಲ ಸಿಗುತ್ತದೆ. ಸ್ನೇಹಿತರೆ, ನೀವು ಸಮಾಜದಲ್ಲಿ ವಿಭಿನ್ನ ಗುರುತನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಹೌದು, ಈಗ ನಿಮ್ಮ ಬುದ್ಧಿಶಕ್ತಿ ವಿಭಿನ್ನ ಶಕ್ತಿಯನ್ನು ಹೊಂದಿರುತ್ತದೆ. ಆಲೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಾನು ನಿಮಗೆ ಹೇಳುತ್ತೇನೆ, ಪವಾಡ ಸಂಭವಿಸಿದಂತೆ ನೀವು ಇದ್ದಕ್ಕಿದ್ದಂತೆ ಅಂತಹ ಸಂತೋಷವನ್ನು ಪಡೆಯುತ್ತೀರಿ. ನಿಮಗೆ ಮತ್ತೆ ನಿಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ಸ್ನೇಹಿತರ ಫಲಿತಾಂಶವಾಗಿರುತ್ತದೆ. ನಿಮ್ಮ ಗ್ರಹಸ್ಥಾನವು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಂದು ಸಂಜೆಯ ನಂತರ 5 ಗಂಟೆಯ ನಂತರ ತುಂಬ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.